ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಸುಮತಿಭಿರಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಯಂ ಭಜೇಜಂ ಅಂಜನಾಸುನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾಂ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಜತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜ ಮುಖ್ಯಂತಿ ಜಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಪಂಚಮಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಭಗವಂತ ಮಾಡೋ ಸೃಷ್ಟಿ, ಪಾಲನೆ, ಸಂಹಾರ ಎಲ್ಲದರ ಬಗ್ಗೆ ಬೇಕು ಅಂತ ಕೇಳ್ತಾರೆ. ವಸ್ತುತಃ ಇದೆಲ್ಲ ಬೇಕಾಗಿಲ್ಲ. ಯಾಕೆ? ದೇವ್ರ ಬಗ್ಗೆ ತಿಳಿಬೇಕು, ದೇವ್ರ ಬಗ್ಗೆ ಹೇಳಿದ್ರೆ ಸಾಕು. ಆದ್ರೆ ಈ ಸೃಷ್ಟಿ, ಈ ಸಂಹಾರ, ಈ ಪಾಲನೆ ಇದೆಲ್ಲ ಯಾಕೆ ಬೇಕು ಅಂತ ಅದಕ್ಕೆ ಹೇಳಿದ್ರು, ಇಲ್ಲ ದೇವ್ರ ತಾನೇ ಸೃಷ್ಟಿ ಮಾಡೋದು, ದೇವ್ರ ತಾನೇ ಸಂಹಾರ ಮಾಡೋದು, ದೇವ್ರ ತಾನೇ ಕಾಪಾಡೋದು ಅಂದ್ಮೇಲೆ ದೇವ್ರ ಬಗ್ಗೆನೇ ತಿಳಿಸ್ದಾಗ್ಲೆಕ್ಕ. ಅದಕ್ಕೋಸ್ಕರ ಈ ಜಗತ್ತಿನ ಸೃಷ್ಟಿ ಬಗ್ಗೆ ಎಲ್ಲ ಹೇಳಿತ್ತು. ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ನಿಜ, ಅದೆಲ್ಲ ಹೇಳ್ಕೊಡಿ, ಸೃಷ್ಟಿ, ಸಂಹಾರ, ಪಾಲನೆ ಎಲ್ಲ ಹೇಳಿ. ಯಾಕೆ? ಅದೆಲ್ಲ ದೇವರ ಜ್ಞಾನಕ್ಕೆ ತುಂಬಾ ಉಪಕಾರಿಯಾಗಿದೆ ಅಂತ. ಆದ್ರೆ ಈ ಮನುಷ್ಯರಲ್ಲಿ ಸಾತ್ವಿಕ, ರಾಜಸ, ತಾಮಸ, ಮತ್ತೆ ಮನುಷ್ಯರಲ್ಲಿ ಈಗ ವರ್ಣಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಈ ತರದ ಪ್ರಭೇದ, ಈ ತರದ ವಿಷಯಗಳನ್ನೆಲ್ಲ ಹೇಳಿದ್ರೆ ಉಪಯೋಗ ಏನು? ಇದನ್ ಮನುಷ್ಯರ ಜ್ಞಾನ ಚೆನ್ನಾಗಿ ಬಂತು ಅಷ್ಟೇ ಹೊರತು ದೇವರ ಜ್ಞಾನ ಬರ್ಲಿಕ್ಕೆ ಎಷ್ಟು ಉಪಕಾರಿ. ಆದ್ರಿಂದ ದೇವರ ಜ್ಞಾನ ಬರ್ಲಿಕ್ಕೆ ಈ ಮನುಷ್ಯ, ಪ್ರಾಣಿ, ಪಶು ಇವುಗಳ ಭೇದ ಜ್ಞಾನ, ಇವುಗಳನ್ನ ತಿಳಿಯೋ ಅವಶ್ಯಕತೆ ಏನಿದೆ ಅಂತ ಪ್ರಶ್ನೆ ಮಾಡಿಕೊಂಡು, ಇಲ್ಲ ಅವುಗಳನ್ನ ತಿಳ್ಕೊಳ್ಳೋದು ಕೂಡ ದೇವರ ಜ್ಞಾನಕ್ಕೆ ಒಂದ್ ರೀತಿ ಉಪಕಾರಿನೇ ಆಗಿದೆ, ಅನುಕೂಲನೇ ಆಗಿದೆ. ಹಾಗಾಗಿ ಅದೆಲ್ಲವನ್ನ ತಿಳ್ಕೊಳ್ಬೇಕು ಅಂತ ಇದು ಒಂದು. ಇದಕ್ಕೋಸ್ಕರ ಉತ್ತರ ಕೊಡ್ಲಿಕ್ಕೆ ಅಂತ ಹೇಳಿ ಮುಂದಿನ ಈ ಶ್ಲೋಕ ಹೊರಟಿದೆ. ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಇದಕ್ಕೆ ವಿವರಣೆ ಮಾಡ್ತಾ, ಈಗಾಗ್ಲೇ ಮಹಾಭಾರತ ಎಲ್ಲ ಇತಿಹಾಸ, ಪುರಾಣ ಇವೆಲ್ಲ ಆಗ್ಲೇ ವೇದವ್ಯಾಸರ ಮುಖದಿಂದ ಆಗೋಗಿದೆ. ಇಷ್ಟೆಲ್ಲ ಕೇಳಿದ್ಮೇಲೆ ಮತ್ತದೇ ವಿಷಯ ಆಗ್ಬೇಕು ನಿನಗೆ ಅಂತ. ವಿದುರರೇನ್ ಸಾಮಾನ್ಯರಲ್ಲ, ಅವ್ರು ಅಷ್ಟೊಂದೆಲ್ಲ ವಿದ್ಯೆ ಪಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತಿದನ್ನೆಲ್ಲ ಯಾಕೆ ಅದನ್ನೇ ಕೇಳ್ಬೇಕಾಗಿದೆ ಈಗ ಮೈತ್ರೇಯರ ಮುಖಾಂತರ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಈಗ 10ನೇ ಶ್ಲೋಕ ಹೊರಟಿದೆ. ಪರಾವರೇಶಾಂ ಭಗವನ್ ಕೃತಾನಿ ಶ್ರುತಾನಿ ಮೇ ವ್ಯಾಸ ಮುಖಾದಭೀಕ್ಷ್ಣಂ. ನೀವು ನ ತೃಪ್ನುಮಃ ಕರ್ಣ ಸುಖಾವಹಾನಾಂ ತೇಷಾಮೃತೆ
ಕೃಷ್ಣ ಕಥಾಮೃತೌಘಾತ್. ಭಗವನ್ ಅಂತ ಕರೀತಾರೆ ಪೂಜ್ಯರೇ. ವಸ್ತುತಃ ವೇದವ್ಯಾಸರ ಮುಖದಿಂದ ನಾನು ಸುಮಾರು ಸಲ ಕೇಳ್ಬಿಟ್ಟಿದ್ದೀನಿ. ಯಾರ ಬಗ್ಗೆ? ಪರ ಅವರೇಶಾಂ ಕೃತಾಳಿ. ಅದು ಬ್ರಹ್ಮದೇವರ ಚರಿತ್ರೆ ಆಗ್ಲಿ, ಇನ್ಯಾವುದೇ ಬೇರೆ ದೇವತೆಗಳ ಚರಿತ್ರೆ ಆಗ್ಲಿ, ಮನುಷ್ಯರ ಬಗ್ಗೆ ಆಗ್ಲಿ, ಋಷಿಗಳ ಬಗ್ಗೆ ಆಗ್ಲಿ, ರಾಜರುಗಳ ಬಗ್ಗೆ ಆಗ್ಲಿ, ಎಲ್ಲಾ ವಿಷಯ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಪರ ಅವರ, ಪರ ಅಂದ್ರೆ ಶ್ರೇಷ್ಠರು, ಅವರ ಅಂದ್ರೆ ಚಿಕ್ಕವರು. ಅಂದ್ರೆ ತಾರತಮ್ಯದಿಂದ ಯಾರ್ಯಾರಿದಾರೋ ಎಲ್ಲರ ಬಗ್ಗೆನೂ ವೇದವ್ಯಾಸರ ಮುಖದಿಂದಲೇ ಎಲ್ಲರ ಚರಿತ್ರೆಯನ್ನ ಎಷ್ಟು ಸರಿನೋ ಅಷ್ಟು ಸರಿ ಕೇಳ್ಬಿಟ್ಟಿದ್ದೀನಿ. ಅದ್ ಲೆಕ್ಕನೇ ಇಲ್ಲ. ಅಭೀಕ್ಷ್ಣ ಬೇಕಾದಷ್ಟು ಸರಿ ಕೇಳ್ಬಿಟ್ಟಿದ್ದೀನಿ. ನಮ್ಗೆ ಅನ್ಸತ್ತೆ ಇಷ್ಟೆಲ್ಲಾ ಕೇಳಿದ್ಮೇಲೂ ಮತ್ ಕೇಳ್ಬೇಕು ಅನ್ಸತ್ತ. ಹಾಗಾದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಅವ್ರಿಗೆ ಅಂತ ಗೊತ್ತಾಗತ್ ಮುಂದೆ. ಕರ್ಣ ಸುಖಾವಹಾನ ಅಂತೇಶಾಮ್ ಅಂತ ಹೇಳ್ತಾರೆ. ಅದು ಕಿವಿಗೆ ಒಂಥರ ಸುಖ ಅಂತೆ, ಮನಸ್ಸಿಗೆ ಹಿತ ಆಗತ್ತೆ. ದೇವರ ಬಗ್ಗೆ ಕೇಳಿದಾಗ ಕಿವಿಗೆ ತುಂಬಾ ಸುಖ ಅಂತೆ. ಕಿವಿಗೆ ಎಷ್ಟು ದೇವರ ವಿಷಯ ಹೋಗ್ತಾ ಇದೆಯೋ ಅಷ್ಟು ಆರಾಮ ಅಂತ ಅನ್ಸುತ್ತೆ, ನೆಮ್ಮದಿ. ಆದ್ರಿಂದ ಈ ದೇವರ ಬಗ್ಗೆ ಅನ್ನೋದಕ್ಕಿಂತ ದೇವರ ಮಹಿಮೆಯನ್ನೇ ಸಾರುವಂತಹ ಈ ದೇವರ ಭಕ್ತರು, ಬ್ರಹ್ಮಾದಿ ದೇವತೆಗಳಾಗ್ಬೋದು, ಋಷಿಗಳಾಗ್ಬೋದು, ಗಂಧರ್ವರು, ರಾಜರು, ಮನುಷ್ಯೋತ್ತಮರು, ಇವರೆಲ್ಲ ಚರಿತ್ರೆ ಕೇಳಿದಾಗ ಕೊನೆಗೆ ಎಲ್ಲೋ ಒಂದ್ ಕಡೆ ಆ ಪರಮಾತ್ಮನ ವ್ಯಾಪಾರನೇ ಇರುತ್ತೆ, ಆ ದೇವರ ಅನುಗ್ರಹನೇ ಇರುತ್ತೆ ಅಲ್ಲಿ. ಆದ್ರಿಂದ ಈ ಭಕ್ತರ ಚರಿತ್ರೆ ಕೇಳಿದ್ರು ಕೊನೆಗೆ ಅದೆಲ್ಲ ದೇವ್ರ ಮಹಿಮೆಯಿಂದಲೇ ಇವ್ರಿಗೆ ಮಹಿಮೆ ಬಂದಿದ್ದು ಅಂತ ಅರ್ಥ ಆಗುತ್ತೆ. ಅಂದ್ರೆ ಕಥಾಮೃತೌಘಾತ್ ಅಂದ್ರೆ ಈ ಬ್ರಹ್ಮಾದಿ ದೇವತೆಗಳ ಮಹಿಮೆ ದೊಡ್ಡ ಅಮೃತ ಅಂತೆ. ಒಂದು ಅಮೃತದ ಒಂದಿಷ್ಟು ಹನಿನ ಹಾಕ್ಬಿಟ್ಟು ಒಂದ್ ಕಡೆ ಕೊಟ್ರೆ ಹೇಗೋ ಹಾಗೆ ಅಂತೆ. ಯಾಕೆ ಅಂದ್ರೆ ಅದೆಲ್ಲ ಕೃಷ್ಣನ್ ಕಥೆಯನ್ನೇ ಅವಲಂಬಿಸ್ಕೊಂಡಿರೋದು, ದೇವರ ಮಹಿಮೆನ ಅಲ್ಲಿ ಹಿನ್ನೆಲೆಯಾಗಿ ಇರೋದು. ಅದರಿಂದ ಎಷ್ಟೆಷ್ಟು ಆ ಭಗವದ್ ಭಕ್ತರ ಕಥೆಯನ್ನ ಕೇಳ್ತೀವೋ ಅಷ್ಟು ಕಥಾಮೃತ ನಾವ್ ಹಾಕೊಂಡಾಗ ಒಳಗಡೆ. ಹಾಗಾಗಿ ನ ತೃಪ್ತು ಮಹ, ನಮ್ಗೆ ಸಾಕು ಅಂತ ಅನ್ನಿಸ್ತಾನೆ ಇಲ್ಲ. ಎಷ್ಟು ಕೇಳಿದ್ರು ತೃಪ್ತಿನೇ ಅನಿಸ್ತಾ ಇಲ್ಲ. ಯಾಕೆ? ಅಮೃತವನ್ನ ಸಾಕು ಅಂತ ಯಾರಾದ್ರೂ ಹೇಳ್ತಾರೆ? ಯಾರು ಹೇಳಲ್ಲ. ಅದರಿಂದ ಆ ಅಮೃತದಂತೆ ಇರುವಂತಹ ಕಥೆಯನ್ನ ಎಷ್ಟು ಬಾರಿ ಕೇಳಿದ್ರು ಅದು ಕರ್ಣ ಸುಖಕ್ಕೆ ಕಾರಣ. ಅದಕ್ಕೆ ಒಂದ್ ಮಾತು ಹೇಳ್ತಾರೆ, ಅಲ್ಲ ಕರ್ಣ ಸುಖಕ್ಕೆ ಕಾರಣ ಅಂದೇನು? ಕಿವಿಗೆ ದೇವ್ರ ಬಗ್ಗೆ ಕೇಳಿದಾಗ ಸುಖ ಆಗತ್ತೆ. ಯಾಕೆ? ಎಲ್ಲ ವಿಘ್ನ ಪರಿಹಾರ ಆಗತ್ತೆ, ನಮ್ಗೆ ತೊಂದರೆಗಳೇ ಹೊರಟೋಗತ್ತೆ. ಎಷ್ಟೆಷ್ಟು ಕೇಳ್ತೀವೋ ಸಲೀಸಾಗಿ ದಾರಿ ಸಿಕ್ಬಿಡುತ್ತೆ ಜೀವನದಲ್ಲಿ. ಹಾಗಾಗಿ ಅದು ಕರ್ಣ ಸುಖಕ್ಕೆ ಕಾರಣ ಅಂತ ಅದಕ್ಕೋಸ್ಕರ ಹೇಳೋದು. ಅದೇ ಬೇರೆಯವ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರೆ ಎಷ್ಟು ಸಲ ಕೇಳ್ದು ಸಮಸ್ಯೆ ಜಾಸ್ತಿ ಹೊರತು ಪರಿಹಾರ ಸಿಗಲ್ಲ. ಯಾರ ಬಗ್ಗೆ? ಕೃಷ್ಣನ್ ಬಿಟ್ಟು, ದೇವ್ರ ಬಗ್ಗೆ ಬಿಟ್ಟು ಬೇರೆ ಕಥೆಯನ್ನ ಕೇಳಿದ್ರೆ ಇನ್ನು ಜಾಸ್ತಿ ಒಳಗಡೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಆದ್ರಿಂದ ಬಹಳ ಒತ್ತಡ ಜಾಸ್ತಿ ಆಗತ್ತೆ ಹೊರತು ಮತ್ತಿನ್ನೇನೂ ಆಗಲ್ಲ. ಆದ್ರೆ ದೇವ್ರ ಕಥೆ ಆಗಲ್ಲ. ಕೃಷ್ಣ ಕಥಾ ಅಮೃತ ಔಘ ಸೇವ ಕರ್ಣ ಸುಖ ಅವಹತ್ವ, ಅದು ಕರ್ಣ ಸುಖಕ್ಕೆ ಕಾರಣ ಆಗತ್ತೆ. ಇನ್ನು ತಸ್ಯ ಕರ್ಣ ಕರ್ಕಶತ್ವ, ಬೇರೆದೆಲ್ಲ ಇದೆಯಲ್ಲ ಅದು ಕರ್ಣ ಕಿವಿಗೆ ಕರ್ಕಶ, ಆದ್ರಿಂದ ಬೇರೆದ್ ಯಾವ್ದು ಬೇಡ ಅಂತ ಹೀಗೆ ವಿವರಣೆ ಮಾಡ್ತಾ ಬಂದರು. ಇಲ್ಲಿ ಒಂದು ಶಬ್ದವನ್ನ ಹಾಕಿದ್ದಾರೆ, ಋತ ಅಂತ ಒಂದು ಶಬ್ದವನ್ನ ಹಾಕಿದ್ದಾರೆ. ತೇಷಾಮೃತೆ ಕೃಷ್ಣ ಕಥಾಮೃತೌಘಾತ್ ಅಂತ. ಇಲ್ಲಿ ಋತ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಇಲ್ಲಿ ಬಿಡಿಸಿದ್ದಾರೆ ಈ ಟಿಪ್ಪಣಿಗಳೆಲ್ಲ. ಋತ ಅಂತಂದ್ರೆ ಇದು ಈ ಋತ ಅಂದ್ರೆ ತ್ಯಾಗ ಅನ್ನೋ ಅರ್ಥದಲ್ಲಿ ಒಂದಿದೆ ಅರ್ಥ, ಅಂದ್ರೆ ಬಿಡೋದು ಅಂತ ಅರ್ಥ. ಅದನ್ನ ಬಿಟ್ಟು ಅನ್ನೋ ಅರ್ಥದಲ್ಲಿ ಋತ ಅನ್ನೋ ಶಬ್ದ ಇದೆ. ಆದ್ರೆ ಇಲ್ಲಿ ಆ ಋತ ಅನ್ನೋ ಶಬ್ದ ಅಲ್ವಂತೆ. ಯಾಕೆಂದ್ರೆ ತೇಷಾಮೃತೆ ಅಂತ ಬಳಸಿದ್ದಾರೆ. ತೇಷಾಮೃತೆ ಅಂತ ಬಳಸ್ಬೇಕು ಅಂತಂದ್ರೆ ಆ ಋತೆ ಅನ್ನೋ ಶಬ್ದಕ್ಕೆ ಇನ್ನೇನೋ ಬೇರೆ ಅರ್ಥ ಇದೆ ಅಂತ ಅರ್ಥ. ಅದನ್ನ ಇಲ್ಲಿ ತಿಳಿಸ್ತಾರೆ. ಹಾಗಾದ್ರೆ ಏನ್ ತಿಳಿಸ್ತಾರೆ ಅಂದ್ರೆ ಒಟ್ಟ ಅಭಿಪ್ರಾಯ ಇಷ್ಟಂತೆ. ಮುಂದಿನ ಶ್ಲೋಕದ ಅವತರಣಿಕೆಯಾಗಿ ಇದು ಬಂದಿದೆ. ಇಲ್ಲಿವರೆಗೆ ಏನಾಯ್ತು ಅಂತ ಒಮ್ಮೆ ಒಟ್ಟಿಗೆ ಸಾರವಾಗಿ ಹೇಳ್ತಾರೆ. ಅದು ಹರಿದ್ವಾರದಲ್ಲಿ ಈ ಕಡೆ ವಿದುರರು ಮೈತ್ರೇಯರ ಬಳಿ ಕೂತಿದ್ದಾರೆ. ಕೂತ್ಕೊಂಡು ಕೇಳ್ತಾರೆ, ಸೃಷ್ಟಿ ದೇವ್ರು ಹೇಗ್ ಮಾಡ್ತಾನೆ? ನನ್ಗೆಲ್ಲ ಗೊತ್ತಾಗಿದೆ ಇದ್ರ ಬಗ್ಗೆ, ಯಾಕೆ ವೇದವ್ಯಾಸರೇ ಹೇಳಿದ್ದಾರೆ ಮುಖತಃ, ಆದ್ರೂ ನನಗೆ ಇನ್ನೂ ತೃಪ್ತಿ ಇಲ್ಲ. ಆವಾಗ ಕೆಲವರು ಬೇರೆ ಅರ್ಥ ಮಾಡಿದಂತೆ ಈ ಶ್ಲೋಕಕ್ಕೆ. ಆ ಅರ್ಥವನ್ನ ಇಟ್ಟುಕೊಂಡು ಸರಿಯಾದ ಅರ್ಥವನ್ನ ಇಲ್ಲಿ ಆಚಾರ್ಯ ಏನ್ ಹೇಳ್ತಾರೆ ಅದನ್ನ ಹೇಳ್ತಾ ಋತ ಅನ್ನುವ ಶಬ್ದಕ್ಕೆ ಏನರ್ಥ ಅಂತ ಅದನ್ನ ಬಿಡಿಸ್ತಾರೆ ಕೊನೆಗೆ. ಹಾಗಾದ್ರೆ ಕೆಲವರೆಲ್ಲ ಏನ್ ಅರ್ಥ ಮಾಡಿದ್ರು, ಇವ್ರೇನಂದ್ರು, ತೃಪ್ತಿ ಇಲ್ಲ ನನ್ಗೆ ಅಂದ್ರು. ವೇದವ್ಯಾಸರ ಹತ್ರ ಕೇಳಿದ್ರು ನನಗ್ ತೃಪ್ತಿ ಇಲ್ಲ. ದೇವ್ರ ಹತ್ರ ಕೇಳಿದ್ರು ತೃಪ್ತಿ ಇಲ್ಲ ಅಂದ್ರೆ ಏನರ್ಥ? ಅಂದ್ರೆ ಇನ್ನೂ ಕೇಳ್ಬೇಕು ಅನ್ನೋ ಹಂಬಲ ಇದೆ ಅಂತ. ಇಷ್ಟ ಅರ್ಥದಲ್ಲಿ ನಾವು ತಗೊಳ್ಳೋದು.
ಕೆಲವೇನ್ ಮಾಡಿದ್ರು, ಅತೃಪ್ನುಮ ಕ್ಷುಲ್ಲ ಸುಖಾವಹಾನ ಅಂತ ಹೇಳಿ ಬೇರೆ ಪಾಠವಂತ ಇದು ಭಾಗವತದ ಈ ಪದ್ಯದಲ್ಲಿ ತಗೊಂಡಿದ್ದಾರೆ. ಅಲ್ಲಿ ಕ್ಷುಲ್ಲ ಸುಖಾವಹಾನ ಅಂತ ಇದೆಯಂತೆ. ಇಲ್ಲಿರೋದೇನು, ನತೃಪ್ನುಮ ಕರ್ಣ ಸುಖಾವಹಾನ, ಕಿವಿಗೆ ಸುಖ ಎಷ್ಟು ಕೊಡುತ್ತೋ ದೇವರ ಕಥೆ, ಬೇರೆ ಕಥೆ ಅಷ್ಟು ಕೊಡಲ್ಲ ಅಂತ ಇರೋದು. ಇಲ್ಲಿ ಕರ್ಣ ತೆಗೆದುಬಿಟ್ಟು ಕ್ಷುಲ್ಲ ಹಾಕೊಂಡ್ಬಿಟ್ರು. ಕ್ಷುಲ್ಲ ಹಾಕೊಂಡ್ಬಿಟ್ರೆ ಏನಾಯ್ತು, ಕ್ಷುಲ್ಲ ಸುಖಾವಹಾನ ಅಂತ ಆಯ್ತು. ಇದಕ್ಕೇನರ್ಥ ಅಂದ್ರೆ, ಕ್ಷುದ್ರ ಸುಖ ಅಂದ್ರೆ ಕ್ಷುದ್ರ ಸುಖ. ನಮ್ಗೆ ಯಾವ್ದು ಮೋಕ್ಷ ಸುಖ ಅಲ್ವೋ, ನಿಜವಾಗಿ ಯಾವ ಸುಖ ಅನುಭವಿಸ್ಬೇಕೋ ಅಂತ ಸುಖ ಅಲ್ದೇ ಇರೋದೆಲ್ಲ ಕ್ಷುದ್ರ ಸುಖ. ಅದು ಬರೀ ದುಃಖಕ್ಕೆ ಕಾರಣ, ಅದು ಉಪಯೋಗ ಇಲ್ಲ, ಅದು ಅಲ್ಪ ಸುಖ. ಅದು ಅಂದ್ರೆ ಯಾರ ಬಗ್ಗೆ ಅಂದ್ರೆ, ಈ ದೇವರ್ಷಿಗಳು, ರಾಜರು, ಇವರೆಲ್ಲ ಚರಿತ್ರೆಗಳನ್ನ ಕೇಳಿದಾಗ ನಂಗೆ ತೃಪ್ತಿನೇ ಆಗ್ತಾ ಇಲ್ಲ, ಉಪಯೋಗ ಇಲ್ಲ ಅದರಿಂದ. ಯಾಕೆ, ಅದನ್ನ ಕೇಳಿದ್ರೆ ಸುಖ ಏನೋ ಬರುತ್ತೆ, ಆದ್ರೆ ಆ ಸುಖ ನನಗ್ ಬೇಕಾಗಿಲ್ಲ, ಅದು ಕ್ಷುದ್ರ ಸುಖ. ದೇವರ ಕಥೆ ಕೇಳಿ ಬರುವಂತ ಸುಖನೇ ನಿಜವಾದ ಸುಖ. ಆದ್ರಿಂದ ನನಗೆ ಸಾಕು ಅಂತ ಅನಿಸ್ಬಿಟ್ಟಿದೆ, ಅದ್ರ ಬಗ್ಗೆ ನನಗೆ ಆಸೆ ಇಲ್ಲ. ಎಲ್ಲೋ ಅಲ್ಪ ಸ್ವಲ್ಪ ಮಹಾಭಾರತದಲ್ಲಿ ದೇವರ ಹತ್ರ ನಾನು ಅಂದ್ರೆ ವೇದವ್ಯಾಸರ ಬಳಿ ಕೇಳ್ದೆ, ಇನ್ನೂ ನನಗೆ ತೃಪ್ತಿ ಆಗ್ಲಿಲ್ಲ ಅಂತ ಹೇಳಿ ಈ ಕಾರಣದಿಂದ ವಿದುರರು ಮೈತ್ರೇಯರ ಬಳಿ ಹೇಳ್ತಾರೆ ಅಂತ ಕೆಲವ್ರು ಅರ್ಥ ಮಾಡ್ಬಿಟ್ರು. ಆದ್ರೆ ವಸ್ತುತಃ ಹಾಗಲ್ಲ. ಯಾಕೆಂದ್ರೆ ಒಂದ್ ಮಾತಿದೆ, ತಾತ್ಪರ್ಯದಲ್ಲೆಲ್ಲ ಬರುತ್ತೆ, ಮಹಾಭಾರತ ತಾತ್ಪರ್ಯದಲ್ಲಿ, ಮನ್ವಾದಿ ಕೇಚಿತ್ ಬ್ರುವತೆ ಹ್ಯಾಸ್ತಿಕಾದಿ ತಥಾಪರೆ ತಥೋಪರಿಚರಾದನ್ನೇ ಭಾರತಂ ಪರಿಚಕ್ಷತೆ ಅಂತ ಒಂದ್ ಮಾತು ಬರುತ್ತದೆ. ಅಂದ್ರೆ ಮನ್ವಾದಿ, ಆಸ್ತಿಕಾದಿ, ಉಪರಿಚರ ಅಂತ ಮಹಾಭಾರತದ ಒಂದು ಈ ಭಾಗಗಳನ್ನ ವರ್ಣನೆ ಮಾಡ್ಬೇಕಾದ್ರೆ ಇಂತಿಂತ ಭಾಗ ಅಂತ ಹೆಸರನ್ನ ಕೊಡ್ತಾ ಹೋಗ್ತಾರೆ. ಅಲ್ಲಿ ಒಂದ್ ಮಾತು ಬಂದಿದೆ, ಏನಂದ್ರೆ ಮನು ಆದಿ, ಮನು ಮುಂತಾದವರ ಕೇಳಿದ್ರೆ, ಭಗವದ್ ಭಕ್ತರ ಚರಿತ್ರೆಯನ್ನ ಕೇಳಿದ್ರೆ ಆಗ ಮೋಕ್ಷ ಸುಖ ಅಂತ ಹೇಳಿದ್ದಾರೆ. ಅಲ್ಲಿ ಮನುವಾದಿ ಅನ್ನೋದಕ್ಕೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ. ಇಲ್ಲಿ ಆಸ್ತಿಕಾದಿ ಅಂತಂದಿದೆ. ಆಸ್ತಿಕರು ಅಂತಂದ್ರೆ ಏನರ್ಥ, ಆಸ್ತಿಕರು ಅಂದ್ರೆ ದೇವರ ಬಗ್ಗೆ ನಂಬಿಕೆ ಇಟ್ಕೊಂಡಿರುವಂತಹ ಭಕ್ತರು ಅಂತ ಅರ್ಥ. ಅಂದ್ರೆ ಪಾಂಡವರು ಅಂಥವರ ಚರಿತ್ರೆ, ಅಥವಾ ಪಾಂಡವರ ತರ ಇರುವಂತಹ ಬೇರೆ ಭಗವದ್ ಭಕ್ತರ ಚರಿತ್ರೆ, ಇದನ್ನೆಲ್ಲ ಕೇಳಿದ್ರೆ ಮೋಕ್ಷ ಸುಖ ಅಂತ ಹೇಳಿದ್ದಾರೆ. ಅಷ್ಟು ಫಲ ಹೇಳಿದ್ದಾರೆ ಮಹಾಭಾರತದಲ್ಲಿ. ಅದನ್ ಬಿಟ್ಟು ಇಲ್ಲಿ ಕ್ಷುದ್ರ ಸುಖಕ್ಕೆ ಕಾರಣ, ಕ್ಷುಲ್ಲ ಸುಖಕ್ಕೆ ಕಾರಣ ಅಂತ ವಿದುರರು ಇಲ್ಲಿ ಹೇಳೋದೆಷ್ಟು ಸರಿ. ಅಷ್ಟೇ ಅಲ್ಲ, ತಥೋಪರಿಚರಾದ್ಯನ್ನೇ ಅಂತ ನಿಜವಾಗಿ ಮಹಾಭಾರತದಲ್ಲಿ ಉಪರಿಚರ ಅಂದ್ರೆ ಸರ್ವೋತ್ತಮನಾದ ಭಗವಂತನ ಬಗ್ಗೆ ಹೇಳೋದು ಅಂತ ಅಲ್ಲಿ ಸ್ಪಷ್ಟವಾಗಿದೆ. ಉಪರಿಚರ ವಸು ಅಂತ ಒಬ್ಬ ಇದ್ದಾನೆ, ಅವನ ಬಗ್ಗೆ ಹೇಳೋದ್ರಿಂದ ಉಪರಿಚರ ಅಂತ ಕರೆಯೋದಲ್ಲ. ಆ ಭಾಗದಿಂದ ಆರಂಭಿಸಿಕೊಂಡು ಉಪರಿಚರ ಅಂದ್ರೆ ಮೇಲಕ್ಕೆ ಚರ ಅಂದ್ರೆ ಮೇಲಿರೋನು ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಅಂದ್ರೆ ಭಗವಂತನ ಬಗ್ಗೆ ನಿಜವಾಗಿ ಆ ಮಹಾಭಾರತ ಇರೋದು. ಈ ರೀತಿ ಯಾವುದೇ ರೀತಿಯ ಒಂದು ಈ ಭಾಷೆಗಳು ಅಂದ್ರೆ ಸಮಾಧಿ, ದರ್ಶನ, ಕುಖ್ಯ ಅಂತ ಬೇರೆ ಬೇರೆ ತರ ಭಾಷೆ ಇರುತ್ತೆ. ಅಂದ್ರೆ ಪುರಾಣವನ್ನು ಓದ್ಬೇಕಾದ್ರೆ, ಇತಿಹಾಸವನ್ನ ಓದ್ಬೇಕಾದ್ರೆ ಎಚ್ಚರದಿಂದ ಓದ್ಬೇಕು. ಅದು ಮೇಲ್ನೋಟಕ್ಕೆ ಓದಾಗ ಒಂದ್ ಅರ್ಥ ಆಗಿರತ್ತೆ ನಮ್ಗೆ, ಅದು ಅದ್ ಅರ್ಥ ಆಗಿರಲ್ಲ, ನಿಜವಾಗಿ ಬೇರೆನೇ ಅರ್ಥ ಇರುತ್ತೆ. ಗುಹ್ಯ ಭಾಷೆ, ಸಮಾಧಿ, ದರ್ಶನ, ಕೆಲವು ಸಲ ವ್ಯಕ್ತಿಗಳನ್ನು ಬದಲಾಯಿಸ್ತಾರೆ, ಕೆಲವು ಸಲ ಆ ಘಟನೆ ಯಾವ್ದೋ ಕಲ್ಪದಲ್ಲಿ ನಡೆದಿರುತ್ತೆ, ಈ ಕಲ್ಪದಲ್ಲೇ ಇರಲ್ಲ, ಆದ್ರೆ ಈ ಕಲ್ಪದಲ್ಲಿ ಏನೋ ನಡೀತು ಅನ್ನೋ ತರ ವರ್ಣಿಸ್ತಾರೆ. ಹೀಗೆ ವ್ಯತ್ಯಾಸಗಳಿರುತ್ತೆ. ಅದನ್ನ ಸೂಕ್ಷ್ಮವಾಗಿ ಆ ಪುರಾಣ ಇತಿಹಾಸಗಳ ಅಧ್ಯಯನ ಮಾಡ್ಬೇಕು, ಬಹಳ ಕಷ್ಟ. ಅದಕ್ಕೆ ಮಹಾಭಾರತ ಅಂತಾನೆ ಓದ್ಲೇಬೇಕು. ಹಾಗೆ ಭಾಗವತ ತಾತ್ಪರ್ಯ ನಿರ್ಣಯ ಏನಿದೆ ಈ ಭಾಗವತಕ್ಕೆ, ಅದನ್ನು ಅಧ್ಯಯನ ಮಾಡ್ಬೇಕು. ಇದರಿಂದ ಏನಾಯ್ತಂದ್ರೆ, ವಿದುರ ತಾನು ಮೈತ್ರೇಯರ ಬಳಿ ನನಗೆ ತೃಪ್ತಿ ಆಗ್ಲಿಲ್ಲ ಅಂತಂದ್ರೆ ಈ ರೀತಿ ಹೇಳ್ಬಿಟ್ಟೆ, ಇದು ಸಾಮಾನ್ಯನಿಗೂ ವಿದುರರ್ಗೆ ಏನ್ ವ್ಯತ್ಯಾಸ ಬಂತು? ಯಾಕಂದ್ರೆ ಸಾಮಾನ್ಯರಿಗೂ ಕೂಡ ಒಂದ್ ಸ್ವಲ್ಪ ಜ್ಞಾನ ಇದ್ದೇ ಇರುತ್ತೆ. ವಿದುರರೇನೋ ಇಲ್ಲ ನನಗೂ ತೃಪ್ತಿ ಆಗ್ತಾ ಇಲ್ಲ ಅಂತ ಹೇಳ್ಕೊಳದ, ಎಷ್ಟು ಜ್ಞಾನಿಗಳವರು ಅಂದ. ಇದಕ್ಕೆ ಅರ್ಥ ಏನು ಅಂತ ಬಂದಾಗ, ವಿದುರರು ತಾವು ಮೈತ್ರೇಯರು ಕೇಳ್ಕೊಳ್ಳೋದಿಷ್ಟೇ, ಏನಿಲ್ಲ ಸ್ಪಷ್ಟವಾಗಿ ಹೇಳ್ಬೇಡಿ ಅಂತ. ನನಗೆ ಗೊಂದಲಕ್ಕೆ ಗುಹ್ಯ ಭಾಷೆ ಬೇಡ, ಅದು ಮೇಲ್ನೋಟಕ್ಕೆ ಏನೋ ಬೇರೆಯವ್ರ ಬಗ್ಗೆ ಹೇಳೋ ತರ ಅನ್ಸೆ, ನಿಜವಾಗಿ ನೋಡಿದ್ರೆ ಒಳಗಡೆ ಹೋಗ್ತಿದ್ರೆ ಅದು ದೇವರ ಬಗ್ಗೆ ಮಹಿಮೆಯನ್ನು ಹೇಳೋ ತರ ಆಗತ್ತೆ ಕಥೆಗಳು. ಆ ತರ ನನಗ್ ಬೇಡ ಗುಹ್ಯ ಭಾಷೆ, ನೇರವಾದ ಭಾಷೆಯಿಂದ ನನಗೆ ತಿಳಿಸ್ಕೊಡಿ ಅಂತ ಈಗ ವಿದುರರು ಪ್ರಾರ್ಥನೆ ಮಾಡ್ತಾ ಇರೋದು. ಅದರಿಂದ ಅವ್ರಿಗೆ ತೃಪ್ತಿ ಆಗಿಲ್ಲ ಅನ್ನೋದ್ರ ಅಭಿಪ್ರಾಯ ಏನು ಅಂತಂದ್ರೆ, ನನಗೆ ತೃಪ್ತಿ ಆಗಿದೆ ಇಲ್ಲ ಅಂತಲ್ಲ, ಯಾವ ರೀತಿ ಗುಹ್ಯ ಭಾಷೆಯ ಮುಖಾಂತರ ತಿಳ್ಕೊಂಡಾಗಿದೆ, ಆದ್ರೆ ಗುಹ್ಯ ಭಾಷೆ ನನಗ್ ಬೇಡ, ನೇರವಾಗಿ ದೇವರ ಮಹಿಮೆಗಳನ್ನ ನನಗೆ ತಿಳಿಸ್ಕೊಡಿ, ಜಗತ್ತಿನ ಬಗ್ಗೆ ತಿಳಿಸ್ಕೊಡಿ, ಆಗ ನನಗೆ ಇನ್ನೂ ಕೂಡ ತೃಪ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಈ ವಿಷಯವನ್ನ ಹೇಳಲಿಕ್ಕೆ ಇಲ್ಲಿ ವಿದುರರು ಮತ್ತೆ ಪ್ರಾರ್ಥನೆ ಮಾಡಿತು ಅಂತ ಇದಕ್ಕೆ ಉತ್ತರ. ಇಲ್ಲಿ ಋತ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡಿದ್ದಾರೆ ಅಂದ್ರೆ, ತಿಳಿದಾಗ ಅಂತ ಅರ್ಥ ಅಂತೆ. ಋತೆ ಅಂದ್ರೆ ತಿಳ್ಕೊಂಡಾಗ ಅಂತ ಅರ್ಥ, ಬಿಟ್ಟಾಗ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಅಂದ್ರೆ ಆಚಾರ್ಯರು ಬರೀತಾರೆ ಋತೆ ಅವಗಮೆ, ಅವಗಮ ಅಂದ್ರೆ ಜ್ಞಾನ, ತಿಳ್ಕೊಂಡಾಗ ಅಂತ ಅರ್ಥ.
ಯಾಕೆ ಗತೌ ಇತಿ ಧಾತೋ, ವ್ಯಾಕರಣದ ವಿಚಾರ. ಅಂದ್ರೆ ಅರ್ಥ ಅನ್ನೋ ಶಬ್ದಕ್ಕೆ ಗತಿ ಜ್ಞಾನ ಅಂತ ಅರ್ಥ ಅಂತೆ. ಯಾಕೆ ಗತಿ ಅಂದ್ರೆ ವಸ್ತುತಃ ಹೋಗೋದು ಅಂತ ಅರ್ಥ. ಸಂಸ್ಕೃತದಲ್ಲಿ ಗಮನ ಮಾಡೋದು, ಗತಿ ಅಂದ್ರೆ ಹೊಂದೋದು ಅಂತ ಅರ್ಥ, ಹೋಗೋದು ಅಂತ ಅರ್ಥ. ಆದ್ರೆ ಈ ಗತಿ ಅನ್ನೋದಕ್ಕೆ ಜ್ಞಾನ ಅನ್ನೋ ಅರ್ಥವನ್ನು ಹೇಳ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ. ಅದನ್ನಿಲ್ಲಿ ನೆನಪಿಸಿದ್ದಾರೆ. ತೇಷಾಂ ತಾತ್ಪರ್ಯ ಅವಗಮೆ ಕೃಷ್ಣ ಕಥಾಮೃತ ಕೃಷ್ಣಾಮೃತೌಘ ಏವ ಅಸೌ ಯತಃ. ಹಾಗಾದ್ರೆ ಯಾವಾಗ ಬ್ರಹ್ಮಾದಿ ದೇವತೆಗಳ ಬಗ್ಗೆ ಸರಿಯಾಗಿ ತಾತ್ಪರ್ಯ ಅಂದ್ರೆ ಯಾವ ಯಾವ ಭಾಗ ಯಾವ ರೀತಿ ಬ್ರಹ್ಮಾದಿ ದೇವತೆಗಳ ಬಗ್ಗೆ ತಿಳಿಸ್ತಾ ಇದೆ ಅದನ್ನ ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಅದು ಕೃಷ್ಣನ ಕಥಾಮೃತಕ್ಕೆ ಪೂರಕವೇ ಆಗತ್ತೆ. ಅಂದ್ರೆ ಕೃಷ್ಣನ ಕಥೆ ಕೇಳಲಿಕ್ಕೆ ಪೂರ್ಣತೆ ಬರೋದೆ ಕೇಳಿದಾಗ ಯಾವಾಗ ಅಂದ್ರೆ ಬ್ರಹ್ಮಾದಿ ದೇವತೆಗಳ ಬಗ್ಗೆ ಕೇಳಿದಾಗ. ಯಾಕಂದ್ರೆ ಬ್ರಹ್ಮಾದಿ ದೇವತೆಗಳೆಲ್ಲ ಅಸ್ವತಂತ್ರರು, ಕೊನೆಗೆ ಭಗವಂತನನ್ನ ಶರಣಾಗತರನ್ನಾಗಿ ಹೊಂದಲೇಬೇಕು. ಹೀಗೆಲ್ಲ ವಿಷಯಗಳನ್ನ ನಾವು ಕೇಳಿ ಅವಾಗೇನಾಗುತ್ತೆ, ಓ ದೇವರೇ ಸರ್ವೋತ್ತಮ, ಇದನ್ನೆಲ್ಲರೂ ಕೂಡ ಅವನ ಅಧೀನ ಅನ್ನುವ ಸ್ಪಷ್ಟವಾದ ಬರುತ್ತೆ. ಇದನ್ನ ತೇಷಾಮೃತೆ ಅಂದ್ರೆ ಆ ಬ್ರಹ್ಮಾದಿ ದೇವತೆಗಳ ಬಗ್ಗೆ ಚೆನ್ನಾಗಿ ಹೃತೆ ತಿಳ್ಕೊಂಡಾಗಲೇ ಅಂತ ಅರ್ಥ. ಇಲ್ಲ ಅಂದ್ರೆ ಹೃತೆ ಅನ್ನೋದು ಬಳಸಿದಾಗ ತೇಭ್ಯ ಅಂತ ಬಳಸ್ಬೇಕು. ಸ್ವಲ್ಪ ವಿಭಕ್ತಿ, ಬೇರೆ ವಿಭಕ್ತಿಲಿ ಬಳಸ್ಬೇಕು ಶಬ್ದನ. ಆದ್ರೆ ಭಾಗವತದಲ್ಲಿ ತೇಷಾಂ ಅಂತಾನೆ ಬಳಸಿದ್ದಾರೆ. ಆ ತೇಷಾಂ ಅಂತ ಬಳಸೋದ್ರಿಂದ ಹೃತೆ ಅನ್ನೋದಕ್ಕೆ ಬೇರೆನೆ ಅರ್ಥ ಇರಬೇಕು ಅಂತ ಅದನ್ನ ಸೂಕ್ಷ್ಮವನ್ನ ಗಮನಿಸಿ ಇಲ್ಲಿ ಆಚಾರ್ಯರು ಅಲ್ಲಿ ವಿವರಣೆ ಮಾಡಿದ್ದಾರೆ. ಹಾಗಾದ್ರೆ ಕೃಷ್ಣ ಕಥಾ ಪೂರಕವೇ ಆಗಿದೆ. ಹಾಗಾಗಿ ಭಗವದ್ ಭಕ್ತರ ಚರಿತ್ರೆಯನ್ನು ಎಷ್ಟು ಸಾಧ್ಯನೋ ಅಷ್ಟು ಕೇಳ್ಬೇಕು ಅಂತ. ಇನ್ನು ಇಲ್ಲಿ ಕೇಳೋದು ಇನ್ನೇನೇನ್ ವಿಷಯ ಅಂದ್ರೆ ಇವ್ರು ಬಿಡಿಸ್ತಾರೆ. ಇಲ್ಲಿ ಶ್ಲೋಕದಲ್ಲಿ ಏನ್ ಬಂತು, ಪರಾವರೇಶಾಂ ಕೃತಾನಿ. ಅದಕ್ಕೆ ಒಬ್ರು ಅರ್ಥ ಬರೆದ್ರು, ವಿದುರರು ಮೈತ್ರೇಯರ ಬಳಿ ಏನ್ ಕೇಳಿದ್ದಂದ್ರೆ ಬ್ರಹ್ಮಾದಿ ದೇವತೆಗಳು ಮನುಷ್ಯರು ಮಾಡುವಂತಹ ಕೆಲಸ. ಅದನ್ನ ಸ್ಪಷ್ಟವಾಗಿ ಇವ್ರು ಬಿಡಿಸ್ತಾರೆ. ಇನ್ನೊಬ್ಬ ಟಿಪ್ಪಣಿಕಾರರು ಅವ್ರು ಹೇಳೋದು ಪರೇ ಅವರೇ. ಪರೆ ಅಂದ್ರೆ ತ್ರೈವರ್ಣಿಕರು ಅಂತ ಅರ್ಥ. ಪರ ಅನ್ನೋ ಶಬ್ದದಿಂದ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ. ಅವರ ಅಂತಂದ್ರೆ ಶೂದ್ರ ಮುಂತಾದವರು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ. ಅಂತೂ ಇವರ ಬಗ್ಗೆ, ಇವರ ಉದ್ಯೋಗ ಏನು, ಇವ್ರೇನ್ ಕೆಲಸ ಮಾಡ್ಬೇಕು, ಇವ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ ಅಂತ ಕೇಳ್ತಾರೆ. ಇನ್ನೊಂದು ಅರ್ಥ ಬರೀತಾರೆ ಇದೇ ಟಿಪ್ಪಣಿಯಲ್ಲಿ, ಪರ ಅಂದ್ರೆ ದೇವರ್ಷಿಗಳ ಬಗ್ಗೆ, ಇನ್ನು ಮಿಕ್ಕಿದ ರಾಜರ್ಷಿಗಳು ಇವ್ರ ಬಗ್ಗೆ ಎಲ್ಲ ತಿಳಿಸ್ಕೊಡಿ. ಅವರಿಗಿಂತ ಚಿಕ್ಕವರು ಅಂದ್ರೆ ರಾಜರುಗಳು, ಭೂಮಿಯನ್ನ ನೋಡ್ಕೊಡುವಂತ ರಾಜರು, ಅವರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ರು. ಇಷ್ಟಾಗಿ ಕರ್ಣ ಸುಖಾವಹಾನ ಅಂದ್ರೆ ಕರ್ಣ ಸುಖಾವಹಾನಾಮ್ ಅಂತ ಹಾಕಿದ್ದಾರೆ. ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಬೇಕಂತೆ ಈ ಟಿಪ್ಪಣಿಯಲ್ಲಿ ಬರೀತಾರೆ. ಭಗವಂತನ ಕಥೆಯನ್ನ ಕೇಳೋದು ಕಿವಿಗೆ ಸುಖಕ್ಕೆ ಕಾರಣ. ಹಾಗಾದ್ರೆ ಕಿವಿಗೆ ಸುಖ ಕೊಡುವಂತಹ ಮಹಾಭಾರತಾದಿಗಳಿಂದ ತೃಪ್ತಿ ನಮ್ಗೆ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ತೃಪ್ತಿ ಆಗ್ಲಿಲ್ಲ ಅಂತಂದ್ರೆ, ಆ ತೃಪ್ತಿ ಆಗ್ಬೇಕು ಅನ್ನೋ ಅರ್ಥ ನೇರವಾಗಿ ಹೇಳಿದ್ರೆ ತೃಪ್ತಿ ಆಗ್ತಾ ಇತ್ತು. ಆದ್ರೆ ಭಾಷಾತ್ರಯೇಣ ಪ್ರವೃತ್ತತ್ವೇನ, ಮೂರ್ ಭಾಷೆಯಿಂದ ಒಂದು ಪುರಾಣ ಇತಿಹಾಸಗಳ ರಚನೆ ಆಗಿರುತ್ತೆ. ನೇರವಾಗಿ ಎಲ್ಲಾ ವಿಷಯವನ್ನು ಎಲ್ರಿಗೂ ಹೇಳೋ ಹಾಗಿಲ್ಲ. ಕೆಲವು ವಿಷಯನ ಹೇಳಿದಾಗ ಅದ ಅರ್ಥ ತಾನಾಗಿ ಆಗಬೇಕು, ಅದನ್ನ ಬಾಯ್ಬಿಟ್ಟು ಹೇಳೋ ಹಾಗಿಲ್ಲ. ಆ ತರದ ಭಾಷೆಗಳು ಇರುತ್ತೆ. ಅದು ಮಂದಾಧಿಕಾರಿಗಳೆಲ್ಲ ದೇವರ ಪರವಾಗಿ ಭಾರತ ಇದೆ, ಮಹಾಭಾರತದಲ್ಲಿ ದೇವರ ಬಗ್ಗೆನೆ ಅವನ ಮಹಿಮೆ ಹೇಳಲಿಕ್ಕೆ ಇದು ಹೊರಟಿರೋದು ಅಂತ ಹೇಳಿ ಚೆನ್ನಾಗಿ ಗೊತ್ತಾಗಲ್ಲ. ಅದಕ್ಕೋಸ್ಕರ ಏನಂದ್ರೆ ನಾನ್ ಕೇಳಿರ್ಬಹುದು, ಇವ್ರು ಹೇಳೋದು ಈ ಟಿಪ್ಪಣಿಕಾರ ಅಭಿಪ್ರಾಯ ನಾನ್ ಕೇಳಿದ್ರು ಅಂದ್ರೆ ವಿದುರರು ಹೇಳ್ತಾ ಇರೋದು ಬೇರೆಯವರಿಗೆ ಅಂದ್ರೆ ಮಂದರ್ ಯಾರಿದ್ದಾರೆ ಅವ್ರಿಗೆ ಸರಿಯಾಗಿ ಅರ್ಥ ಆಗಲ್ಲ. ಅವ್ರಿಗೆ ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಬೇಕು. ಕೆಲವು ಸರಿ ಅರ್ಥ ಆಗದೆ ಇರುವಂತಹ ಪರಿಸ್ಥಿತಿನೇ ಜಾಸ್ತಿನೂ ಇರುತ್ತೆ. ಹಾಗಾಗಿ ಸಮಾಧಿ ಭಾಷೆಯಿಂದ ಅಂದ್ರೆ ಸ್ಪಷ್ಟವಾಗಿ ದೇವರ ಮಹಿಮೆಯನ್ನ ತಿಳಿಸ್ಬೇಕು. ಬ್ರಹ್ಮಾದಿ ದೇವತೆಗಳ, ಮನುಷ್ಯರ ಎಲ್ಲ ವಿಭಾಗಗಳ ಸ್ಪಷ್ಟವಾದ ನಿರೂಪಣೆ. ಅದ್ರಲ್ಲಿ ಏನೋ ಒಂಥರ ಮುಚ್ಚು ಮರೆ ಮಾಡ್ಕೊಂಡು ಏನೋ ತಿಳಿಸೋದು ಬೇಡ. ಉಪದೇಶ ಕೊಡೋದಿದೆ, ನೇರವಾಗಿ ಉಪದೇಶ ಕೊಡೋದು. ಅದೇನೋ ವಿರುದ್ಧ ಇಂಡೈರೆಕ್ಟ್ ಆಗಿ ಬಂದು ಉಪದೇಶ ಅಲ್ಲ. ಪರಂಪರಾ ಮಾರ್ಗ ಬೇಡ, ನೇರ ಮಾರ್ಗ, ರುಜು ಮಾರ್ಗ ಬೇಕು ಅಂತ ಇಷ್ಟು ಇಲ್ಲಿ ವಿದುರರು ತಾವು ಕೇಳಿದ್ರ ಅಭಿಪ್ರಾಯ. ಸರಿ, ಇಷ್ಟಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಹೇಳೋದಿಷ್ಟು, ಭಗವಂತನ ಕಥೆಯನ್ನ ಕೇಳಿದಾಗ ಅದು ಕೃಷ್ಣನ ಗುಣಗಣ ತಥಾಮೃತ, ಅವನ ಗುಣಗಳೇ ದೊಡ್ಡ ಅಮೃತ. ಅದನ್ನ ಎಷ್ಟು ಕೇಳಿದ್ರು ಕೂಡ ಆ ಪಾತ್ರೆ ತುಂಬಿಸ್ಕೊಂಡಷ್ಟು ಆ ಪಾತ್ರೆ ಇನ್ನೂ ಅವಕಾಶ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಪಾತ್ರೆ ದೊಡ್ಡದಾಗ್ತಾ ಹೋಗುತ್ತಂತೆ. ಇರೋ ಪಾತ್ರೆ ಮೊದಲು ಚಿಕ್ತಿತ್ತು, ಅಮೃತ ಬಿದ್ದಾಗ ಅಮೃತ ತುಂಬಿದ್ರೆ ಆ ಪಾತ್ರೆ ತುಂಬೋಯ್ತು, ಇನ್ನು ಅಮೃತಕ್ಕೆ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ಬೇಕು. ಆದ್ರೆ ಕೃಷ್ಣನ್ ಕಥಾಮೃತ ಹೇಗೆ ಅಂದ್ರೆ ಆ ಅಮೃತ ಲೋಟಕ್ಕೆ ಹಾಕಿದ್ರೆ, ಆ ಪಾತ್ರೆಗೆ ಹಾಕಿದ್ರೆ ಪಾತ್ರೆನೇ ದೊಡ್ಡದಾಗ್ತಾ ಹೋಗುತ್ತೆ, ಅದು ಚಿಕ್ಕದಾಗೋದೇ ಇಲ್ಲ. ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಅಮೃತ, ಪಾತ್ರೆನೇ ದೊಡ್ಡದಾಗ್ಬಿಡುತ್ತೆ. ಹಾಗೆ ನನಗೆ ಆ ಮಹಾಭಾರತವನ್ನ ಎಷ್ಟು ಸರಿ ಕೇಳಿದ್ರು, ಆ ವಿಷಯಗಳನ್ನ ಕೇಳಿದ್ರು, ನನಗೆ ತೃಪ್ತಿನೇ ಆಗ್ತಾ ಇಲ್ಲ. ಅಂದ್ರೆ ಇನ್ನೂ ನನ್ನ ಪಾತ್ರೆ ದೊಡ್ಡದಾಗ್ತಾ ಇದೆ, ಎಷ್ಟು
ಹಾಕೊಂಬೋದು ಅಷ್ಟು ಆಗ್ತಾ ಇದೆ, ಅಂದ್ರೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಅದು ಬಹಳ ದೊಡ್ಡದಾಗ್ತಾ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಒಂದು ಪ್ರಶ್ನೆ ಕೇಳ್ತಾರೆ, ನೀವು ಬಹಳ ಉತ್ತಮ ಅಧಿಕಾರಿಗಳು, ಆದ್ರಿಂದ ತ್ವಾಂ ಪ್ರತಿ ಮದೀಯಂ ಹರೇ ಮಾಹಾತ್ಮ್ಯ ವರ್ಣನಂ ವ್ಯರ್ಥಂ. ಮೈತ್ರೇಯರು ಕೇಳ್ಬೋದು, ಅಲ್ಲ ನೀವ್ ಸಮಾಧಿ ಭಾಷೆ ಗುಹ್ಯ ಭಾಷೆ ನಿಮ್ಗೆ ಇಷ್ಟೆಲ್ಲ ಜ್ಞಾನ ಇರೋರ್ಗೆ ನಾನ್ ಮತ್ ಮಹಾಭಾರತ ಅದೇ ವಿಷಯಗಳನ್ನು ತಿಳಿಸಿದ್ರೆ ಏನು ಉಪಯೋಗ? ಅಲ್ಲಿ ಬಂದಿರೋ ಸೃಷ್ಟಿ, ಭಗವದ್ ಭಕ್ತರ ಚರಿತ್ರೆ, ಯಾಕೆಂದ್ರೆ ನಿಮ್ಗೆ ಅಷ್ಟು ಭಾಷೆಗಳ ಜ್ಞಾನ ಇದೆ ಅಂತಂದ್ಮೇಲೆ ಆ ಭಾಷೆಗಳಲ್ಲಿ ವರ್ಣನೆ ಮಾಡಿರೋ ದೇವರ ಕಥೆ ಅಥವಾ ಭಗವದ್ ಭಕ್ತರ ಕಥೆಯನ್ನ ತಿಳಿಸುವ ಅವಶ್ಯಕತೆ ಇದೆ, ಯಾಕಂದ್ರೆ ಉತ್ತಮ ಅಧಿಕಾರಿಗಳು ಅಂತ ಆದ್ರೆ ನೀವೇನ್ ಕೇಳಿದ್ರೆ ಮಂದಾಧಿಕಾರಿಗಳಿಗೆ ಬೇಕು, ಅದಕ್ಕೋಸ್ಕರ ನಾನ್ ಕೇಳ್ತಾ ಇದ್ದೀನಿ ಅಂತ. ನಿಮ್ಗಂತೂ ಬೇಡ ತಾನೆ, ಹಾಗಾಗಿ ವ್ಯರ್ಥ ಅಲ್ವಾ ಅಂದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ 11ನೇ ಶ್ಲೋಕ ಹೊರಟಿದೆ. ತಸ್ ತೃಪ್ನುಯಾತ್ ತೀರ್ಥಪದೋಭಿಧಾನಾತ್ ಸತ್ರೇಷು ವಹಃ. ಸತ್ರೇಷು ವಹಃ ಬೇಡ, ಸತ್ರೇಷು ವಹ ಅಂತಷ್ಟೇ ಇರ್ಲಿ. ಸೂರಿಭಿರೀಡ್ಯಮಾನಾತ್ ಯಃ ಕರ್ಣನಾಡೀಂ ಪುರುಷಸ್ಯ ಜಾತೋ ಭಯಪ್ರದಾಂ ಗೇಹರತಿಂ ಥಿನತ್ತಿ. ಇದಕ್ಕೆ ಉತ್ತರ ಕೊಡ್ತಾರೆ, ಅದು ಉತ್ತಮಾಧಿಕಾರಿ ಆಗ್ಲಿ, ಮಂದ ಆಗ್ಲಿ, ಮಧ್ಯಮ ಆಗ್ಲಿ, ಯಾರ್ ಬೇಕಾರಾಗ್ಲಿ, ದೇವರ ಕಥೆನ್ ಕೇಳ್ತಾ ಇದ್ರೆ ಯಾರಿಗ್ ತೃಪ್ತಿ ಆಗತ್ತೆ? ಯಾರಿಗೂ ತೃಪ್ತಿ ಆಗಲ್ಲ, ಇನ್ನೂ ಬೇಕು ಅಂತ ಅನ್ಸತ್ತೆ ಅಂತ ಅರ್ಥ. ಅದೇ ಹೇಳ್ತಾರೆ, ಕಹ ತೃಪ್ನುಯಾತ್, ಯಾರಿಗೆ ಸಾಕು ಬೇಡ ಅಂತ ಯಾರು ಹೇಳ್ತಾರೆ? ನಿಜವಾಗ್ ಭಕ್ತನಾಗಿದ್ದವನು, ಇಲ್ಲಾಂದ್ರೆ ತಮೋಯೋಗಿ ಅಂತ ಅರ್ಥ ಆಗ್ಬಿಡತ್ತಾಗ. ಕೇಳಿದ್ರು ಬೇಯೋ ಸಾಕು ಅಂತ ಅನಿಸ್ತಾ ಇದೆ ತಮೋಯೋಗಿ ಅಂತ. ಹಾಗಾದ್ರೆ ದೇವರ ಆ ಕೃಷ್ಣನ ಕಥೆ, ಅವನ ಮಹಿಮೆ, ಭಗವತ್ ಭಕ್ತರ ಚರಿತ್ರೆ, ಇದನ್ನೆಲ್ಲ ಕೇಳಿದಾಗ ತೀರ್ಥ ಪದ, ಅದು ಪಾವಿತ್ರ್ಯ ಕೊಡುವಂಥದ್ದು. ಅದಕ್ಕೆ ಭಗವಂತನಿಗೆ ತೀರ್ಥಪತ್ ಅಂತ ಅವನ ಹೆಸರು. ತೀರ್ಥಪದ ಅಂತ ಯಾಕೆ ಕರೀತಾರೆ ಭಗವಂತನಿಗೆ ಅಂದ್ರೆ ತೀರ್ಥಪಾತ್ ಅಂತ ಕರೀತಾರೆ. ಯಾಕಂದ್ರೆ ಪವಿತ್ರ ಸ್ವರೂಪಿ ಅವನು ಬೇರೆಯವರಿಗೆ ಪಾವಿತ್ರ್ಯ ಕೊಡ್ತಾನೆ, ಹಾಗಾಗಿ ಅವನಿಗೆ ಅಂತ ಹೆಸರು ತೀರ್ಥಪಾದ, ತೀರ್ಥಪದ ಅಂತ ಏನಿಗೆ ಬಳಸ್ತಾರೆ ಅದೇ ಅರ್ಥದಲ್ಲಿ. ಹಾಗಾದ್ರೆ ದೇವರ ಬಗ್ಗೆ ನೀವು ನಿರಂತರವಾಗಿ ಯಜ್ಞ ಮಾಡ್ಬೇಕಾದ್ರೆ ನೀವೆಲ್ಲ ಸೇರ್ಕೊಂಡು, ಅಂದ್ರೆ ಸೂತರಾಗಬಹುದು, ಬೇರೆಯವರಾಗಬಹುದು, ನೀವೆಲ್ಲ ಸೇರಿ ನಿಮ್ಮಂತಹ ಜ್ಞಾನಿಗಳು ಆ ಜ್ಞಾನ ಸತ್ರಗಳಲ್ಲೆಲ್ಲ ಪಾಲ್ಗೊಳ್ತೀರಿ. ಎಲ್ಲಿ ಯಾಗ ನಡಿಬೇಕಾದ್ರೆ, ಒಂದು ಹೋಮ ಅಂದ್ರೆ ಯಾಗ ಅಂದ್ರೆ ಆ ಕಾಲದಲ್ಲಿ ಜ್ಞಾನ ಸತ್ರ ಇರ್ಲೇಬೇಕು. ಬರೀ ಆಹುತಿ ಹಾಕೋದಷ್ಟೇ ಅಲ್ಲ, ಮುಖ್ಯ ಉದ್ದೇಶ ಅದಲ್ವೇ ಅಲ್ಲ. ಕರ್ಮ ಮಾರ್ಗಕ್ಕೆ ಅಲ್ಲೇ ಹೋಗಿ ಸೇರ್ಕೊಂಡು ಅದರ ಪ್ರಾಶಸ್ತ್ಯ ತೋರಿಸ್ಲಿಕ್ಕೆ ಈ ಯಜ್ಞ ಯಾಗವನ್ನ ಜಾಸ್ತಿ ಅನುಷ್ಠಾನ ಮಾಡ್ತಾ ಇರ್ಲಿಲ್ಲ. ಏನಂದ್ರೆ ಅಷ್ಟೊಂದು ದೀರ್ಘಕಾಲ ಯಾಗ ಅಂತಿದ್ದಾಗ ಎಲ್ಲ ಋಷಿಗಳು ಬರ್ತಾರೆ, ಆಗ ಒಂದು ಜ್ಞಾನ ಕಾರ್ಯ ನಡೆಯುತ್ತೆ, ಜ್ಞಾನ ಸತ್ರ ನಡೆಯುತ್ತೆ, ಆಗ ಒಂದಿಷ್ಟು ಚರ್ಚೆಗಳಾಗತ್ತೆ, ದೇವರ ಮಹಿಮೆಯನ್ನು ಕೇಳ್ಬಹುದು, ಭಗವದ್ ಭಕ್ತರ ಮಹಿಮೆಯನ್ನು ಕೇಳ್ಬಹುದು ಅಂತ ಒಂದು ಅಭಿಲಾಷೆ, ಆಸೆಯಿಂದಾಗಿ ಈ ರೀತಿ ಎಲ್ಲ ಜನರು ಸೇರ್ತಾರೆ. ಆ ಸಂದರ್ಭದಲ್ಲಿ ದೇವರ ಬಗ್ಗೆ, ಅದು ಕೂಡ ಅಭಿಧಾನ ಅಂದ್ರೆ ಭಾರತ, ಮಹಾಭಾರತದಿಂದ ಆ ಭಕ್ತಿ ರಸ ಯಾರಿಗೆ ಸಿಗತ್ತಲ್ಲ ಅಂಥವ್ರಿಗೆ. ಮೇಲ್ನೋಟ ಕೇಳಿದ್ರೆ ಸಾಕು ಅಂತ ಅನ್ನಿಸ್ಬಹುದೇನೋ, ಯಾಕೆ? ಅದು ನಿಜವಾದ ರಸ ಸಿಕ್ಕಿರಲ್ವಲ್ಲ. ಯಾರಿಗೆ ಮಹಾಭಾರತ, ಪುರಾಣ ಇವುಗಳೆಲ್ಲ ಚೆನ್ನಾಗಿ ಕೇಳ್ದಷ್ಟು ಆ ಭಕ್ತಿ ರಸ ರುಚಿಯ ಪರಿಚಯ ಆಗತ್ತಲ್ಲ, ಸಾಕು. ಅಂಥವ್ನ್ ಮಾತ್ರ ಎಂದಿಗೂ ಕೂಡ ತೃಪ್ತಿ ಆಯ್ತು ಅಂತ ಹೇಳೋದೇ ಇಲ್ಲ. ಯಾಕೆ? ಪುರುಷಸ್ಯ ಕರ್ಣ ನಾಡೀಂ ಯಾತಃ, ಕಿವಿಗಳಲ್ಲಿ ನಾಡಿಗಳಿರುತ್ತಲ್ಲ, ನಾಡಿಯ ಮುಖಾಂತರ ಯಾವಾಗ ಆ ಒಬ್ಬ ಮನುಷ್ಯನ ಹೃದಯಕ್ಕೆ ಹೋಗಿ ಅದು ತಾಕತ್ತಲ್ಲ, ಯಾವುದು? ಈ ಭಗವಂತನ ಕಥಾಮೃತ ತಾಕದಾಗ ಅವನಿಗೆ ಭಯಪ್ರದಾಂ ಗೇಹರತಿಂ ಚಿನತ್ತಿ. ಈ ಮನೆ, ಮಕ್ಕಳು, ಹೆಂಡತಿ, ಲೌಕಿಕ ಇದೆಯಲ್ಲ ಒಟ್ಟು, ಆ ಲೌಕಿಕದಲ್ಲಿ ಅತಿಯಾದ ಅಭಿಮಾನ ಇದ್ದಾಗ ಏನಾಗುತ್ತೆ? ಅಭಿಮಾನ ಇರಬಾರ್ದು ಅಂತಲ್ಲ, ಅದೇ ಅತಿಯಾದ ಅಭಿಮಾನ ಇದ್ರೆ ದುಃಖಕ್ಕೆ ಕಾರಣ ಆಗ್ತಾ ಇರುತ್ತೆ. ಆ ದುಃಖಕ್ಕೆ ಕಾರಣವಾದ ಏನೊಂದು ವಿಶಿಷ್ಟ
ಅಧಿಕವಾದ ಆಸೆ ಇದೆ, ತುಂಬಾ ಅತಿಯಾದ ಆಸೆ. ಅದನ್ನ ನಿಧಾನಕ್ಕೆ ಅದು ಹೋಗಲಾಡಿಸುತ್ತೆ, ಅಂದ್ರೆ ವೈರಾಗ್ಯ ಬರ್ಲಿಕ್ಕೆ ಕಾರಣ ಆಗತ್ತಂತೆ. ದೇವರ ಕಥೆ ಕೇಳ್ದಷ್ಟು ಅಂದ್ರೆ ಒಂದು ಜೀವನವನ್ನು ಹೇಗ್ ಸಾಗಿಸ್ಬೋದು ಹಾಗೆ ಬುದ್ಧಿ ಬರುತ್ತೆ ಅಂತ ಅರ್ಥ. ಅಂದ್ರೆ ಸಮತೋಲನ ಕಾಪಾಡ್ಕೊಳ್ತಾನೆ. ಜಾಸ್ತಿ ಆ ಕಡೆ ವಾಲೋದು ಅಂತಿಲ್ಲ, ಹಂಗೆ ಒಂದೇ ತರ ನಡ್ಕೊಂಡು ಹೋಗ್ತಾನೆ. ಆದ್ರಿಂದ ಒಂದು ತಂತಿ, ಸಣ್ಣ ತಂತಿ, ಅದ್ರ ಮೇಲೆ ನಡ್ಕೊಂಡು ಹೋಗೋ ತರ. ಆಚೆ ಬಿದ್ರು ಕಷ್ಟ, ಈಚೆ ಬಿದ್ರೆ ಏನ್ ತೊಂದರೆ ಇಲ್ಲ, ಆದ್ರೆ ಬೀಳ್ಲಿಕ್ಕೆ ಹೋಗಲ್ಲ. ಆದ್ರೆ ಆಚೆ ಪೂರ್ಣ ಬೀಳ್ಬಾರ್ದು, ಆದ್ರೆ ಅದ್ರ ಸಂಪರ್ಕ ಇರ್ಬೇಕು. ಈ ತರ ಲೌಕಿಕದ ಒಂದು ಸಂಪರ್ಕ ಇರೋ ಹಾಗಿರತ್ತೆ, ಆದ್ರೆ ಅದರ ಫಲ ಮಾತ್ರ ಅವನಿಗೆ ಅನುಭವಿಸೋಲ್ಲ, ಅದನ್ನ ದುಃಖನೂ ಆಗಲ್ಲ. ಈ ತರ ಅವನು ಅಭಿಮಾನ ಅನ್ನೋ ಆಸಕ್ತಿಯನ್ನ ಕಳ್ಕೊಂಡು ಅವನು ನಿರಂತರವಾಗಿ ದೇವರ ಅನುಗ್ರಹ ಪಡಿಬೇಕು ಅಂತ ಆದ್ರೆ ಮತ್ತೆ ಮತ್ತೆ ದೇವರ ಮಹಿಮೆಯನ್ನ ಕೇಳ್ಬೇಕು. ಅದನ್ನ ವೈರಾಗ್ಯ ಅಭಿವೃದ್ಧಿ ಆಗಬೇಕು. ವೈರಾಗ್ಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಉತ್ತಮಾಧಿಕಾರಿಗೂ ಅವಶ್ಯಕ. ದೇವರ ಬಗ್ಗೆ ಪುನಃ ಪುನಃ ಮಹಿಮೆಯನ್ನು ಕೇಳಲೇಬೇಕು. ಆದ್ರಿಂದ ನಿಮ್ಮ ಬಳಿ ಬಂದು ನಾನು ಕೇಳ್ತಾ ಇರೋ ಉದ್ದೇಶನೇ ಇದು, ಎಷ್ಟು ವೈರಾಗ್ಯನೋ ಅಷ್ಟು ಬರ್ಬೇಕು, ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಮತ್ತೆ ಅಂತ. ಇದನ್ನ ವಿದುರರು ಮೈತ್ರೇಯರ ಬಳಿ ಇಷ್ಟು ಹೇಳಿ ಮುಂದೆ ಒಂದು ಪ್ರಶ್ನೆಯನ್ನ ಮಾಡ್ಕೊಡ್ತಾರೆ. ಪ್ರಶ್ನೆಯನ್ನ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾರೆ. ಏನ್ ಪ್ರಶ್ನೆ, ಏನ್ ಉತ್ತರ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇವೆ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರ ಆಚಾರ್ಯ.